ಈ ಮೈಸೂರು ಅರಮನೆ ಬಳಿ ಸಂಭವಿಸಿದಂತಹ ಈ ನಿಗೂಢ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟರು. ಹಲವರು ಪ್ರವಾಸಿಗರು ಗಾಯಗೊಂಡಿದ್ರು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಮಹದೇವಪ್ಪ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನ ವಿಚಾರಿಸಿಕೊಳ್ಳಲಿದ್ದಾರೆ. ಈ ಸಲೀಂ ಬಲೂನ್ ವ್ಯಾಪಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಫೋಟ ಆಗಿ ಆತ ಮೃತಪಟ್ಟರೆ ಅಕ್ಕಪಕ್ಕದಲ್ಲಿದ್ದಂತಹ ಪ್ರವಾಸಿಗರು ಹಲವರು ಗಾಯಗೊಂಡಿದ್ರು. ಅದರಲ್ಲೂ ಬೆಂಗಳೂರು ಮೂಲದ ಒಬ್ಬ ಮಹಿಳೆಗಂತೂ ಗಂಭೀರವಾಗಿ ಗಾಯಗೊಂಡಿದೆ. ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿನ್ನೆ ಸಂಭವಿಸಿದಂತಹ ಈ ಬಲೂನ್ ಸಿಲಿಂಡರ್ ಸ್ಫೋಟ ಏನಿದೆ, ಇದು ಈಗ ಕೆಲ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಈವರೆಗೆ ಆದಂತಹ ಬೆಳವಣಿಗೆ ಏನು, ಗಾಯಾಳುಗಳ ಪರಿಸ್ಥಿತಿ ಏನು, ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಖಂಡಿತವಾಗಿಯೂ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಂಭಾಗ ಬಲೂನನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಸ್ಫೋಟ ಗಂಭೀರವಾದಂಥ ಸ್ವರೂಪವನ್ನು ಪಡ್ಕೊಂಡಿದೆ. ಖಂಡಿತವಾಗಿಯೂ ಇದು ಮೇಲ್ನೋಟಕ್ಕೆ ಆಕಸ್ಮಿಕವಾದಂಥ ಘಟನೆ ಅಂತ ಕಂಡರೂ ಸಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರೋದ್ರಿಂದಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಕಡೆ ಮೈಸೂರು ಪೊಲೀಸರು ಮತ್ತೊಂದು ಕಡೆ NIA ತಂಡ ಸಹ ಮೈಸೂರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೃತ ಸಲೀಂನ ಪೂರ್ವಾಪರಗಳನ್ನು ವಿಚಾರಿಸಲಿಕ್ಕೆ ಮುಂದಾಗಿದ್ದಾರೆ. ಆತ 15 ದಿನಗಳ ಹಿಂದೆ ಉತ್ತರ ಪ್ರದೇಶದಿಂದ ಮೈಸೂರಿನ ಲಷ್ಕರ್ ಮೊಹಲ್ಲಾಗೆ ಬಂದು ಲಾಡ್ಜ್ ಒಂದರಲ್ಲಿ ತಂಗಿದ್ದ. ಅಲ್ಲಿಂದ ಅರಮನೆ ಬಳಿಗೆ ವ್ಯಾಪಾರಕ್ಕೆ ಅಂತ ಬರ್ತಿದ್ದ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಲೀಂ ಮೃತಪಟ್ಟರೆ ಅಲ್ಲಿ ಬಂದಿದ್ದಂತಹ ಪ್ರವಾಸಿಗರು ಮೂಲತಃ ಬೆಂಗಳೂರಿನ ಲಕ್ಷ್ಮಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ರು. ಅದೇ ರೀತಿಯಾಗಿ ನಂಜನಗೂಡಿನ ಮಂಜುಳಾ, ಕೊಟ್ರೇಶ್ ಮತ್ತು ಶೈನಾ 4 ಜನರು ಸಹ ಗಾಯಗೊಂಡಿದ್ರು. ಅದರಲ್ಲಿ ಲಕ್ಷ್ಮಿ ಮತ್ತು ಮಂಜುಳಾ ಅವರ ಪರಿಸ್ಥಿತಿ ಸಾಕಷ್ಟು ಒಂದು ತೀವ್ರಕರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದೀಗ ಮೈಸೂರಿನ ಏನು KR ಆಸ್ಪತ್ರೆ ಇದೆ, ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ SC ಮಹದೇವಪ್ಪ ಸಹ ಭೇಟಿ ನೀಡ್ತಾ ಇದ್ದಾರೆ. ಮಂಜುಳಾ ಅವರ ಸಂಬಂಧಿ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮಂಜುಳಾ ಅವರ ಪರಿಸ್ಥಿತಿ ಹೇಗಿದೆ ಅಂತ? ಅವರ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ನಮಗೆ ಬೆಳಿಗ್ಗೆ ಗೊತ್ತಾಗಿದೆ. ಬೆಳಿಗ್ಗೆ ಸುಮಾರು ಬೆಳಿಗ್ಗೆ 7 ಗಂಟೆಯಲ್ಲಿ ಮಾಮೂಲಿ ಎದ್ದಿದ್ದೆ. ನನ್ನ ತಮ್ಮ ಫೋನ್ ಮಾಡ್ದ, ಮಂಜು ಏನಾರ ಮನೆಗೆ ಬಂದಿದ್ದಾಳ ಅಂತ ಕೇಳ್ದ. ಇಲ್ಲ, ಬಂದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವಳು ಮೈಸೂರಿಂದ ನಂಜನಗೂಡು ಬರಬೇಕಾದ್ರೆ ಹೇಳ್ಬಿಡ್ತಾಳೆ. ಬಂದರೆ ಲೇಟ್ ಆದರೆ ಇಲ್ಲ ನಮ್ಮ ಮನೆಗೋ, ಇಲ್ಲ ಇನ್ನೊಬ್ಬರ ಅಣ್ಣನ ಮಗಳಿದ್ದಾಳೆ ಅವ್ರ ಮನೆಗೆ ಉಳ್ಕೊಳ್ಳೋ ಸಹಜ. ಅದು ಅಲ್ಲಿ ಇಲ್ಲ ನಮ್ಮ ಮನೆಗೆ ಬಂದು ಉಳ್ಕೊತಾಳೆ. ಹಾಗೆ ಅವ್ರು ಉಳ್ಕೊಂಡವ್ರೆ ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ರು. ಇಲ್ಲ, ಬಂದಿಲ್ಲಪ್ಪ ಅಂತ ಹೇಳಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅರಮನೆ ಮುಂದ್ಗಡೆ ಹಿಂಗೆ ಬೆಲೂನಲ್ಲಿ ಬ್ಲಾಸ್ಟ್ ಆಗಿ KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋರೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಇಲ್ಲಿಗೆ ಬಂದಮೇಲೆ ನೋಡಿದ್ರೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಐಸಿಯುಲಿದ್ದಾರೆ. ಮತ್ತು ಇಂಜುರಿ ಮಾಡಿದ್ದಾರೆ. BP ಲೋ ಇದೆ. ಅದೇ ಅದನ್ನ ಹೇಳಿದ್ದಾರೆ. ಎಮರ್ಜೆನ್ಸಿ ಅಂದರೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಮೂಲಿ ಮೈಸೂರಿಗೆ ನಂಜನಗೂಡಿಗೆ ಮಾಮೂಲಿ ಬರ್ತಾಳೆ ಹೋಯ್ತಾಳೆ. ಅವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ. ಹೂ ವ್ಯಾಪಾರ ಮಾಡ್ತಾರೆ. ಹಾಗೆ ಹೂ ವ್ಯಾಪಾರ ಮಾಡೋಕ್ಕೆ ಏನೋ ತೊಗೊಳಕ್ಕೆ ಬಂದಿದ್ದಾಳೆ. ಬಂದಂಗೆ 6 ಗೇಟ್ಗೆ ನಂಜನಗೂಡಿಗೆ ಬಸ್ ಹತ್ತಕ್ಕೆ ಬಂದವಳೆ. ಆ ಟೈಮಲ್ಲಿ ಹಿಂಗಾಗಿದೆ. ಇದು ಸಹೋದರ ಮತ್ತು ಪ್ರತ್ಯಕ್ಷದರ್ಶಿಯು ಸಹ ಇದ್ದಾರೆ. ಲಕ್ಷ್ಮಿಯವರ ಒಬ್ಬರು ಮಗಳು ಸಹ ನೆನೆ ಅಲ್ಲೇ ಇದ್ರು. ಪುಟ, ನಿನ್ನೆ ಅಲ್ಲೇ ಇದ್ದ ಪುಟ? ನಿನ್ನೆ ಆದಾಗ ಅಮ್ಮನ ಜೊತೆ ಇದೆಯಾ? ಹೇಗಾಯ್ತದು? ಅದು ನಮ್ಗೆ ಗೊತ್ತಿಲ್ಲಲ್ಲ. ಅದು ಅಮ್ಮ ಮುಂದೆ ಹೋಯ್ತಿತ್ತು ಅಲ್ಲಿ ಬಸ್ ಸ್ಟ್ಯಾಂಡಿಗೆ. ಆಗ ಆಯ್ತು. ತಗೊಳಕ್ ಹೋಯ್ತಿರ್ಲಿಲ್ಲ, ಮುಂದೆ ಹೋಯ್ತಿದ್ವಿ. ಆಗ್ಲೇ ಬೆಸ್ಟ್ ಆಗಿದ್ದು. ಅಂದ್ರೆ ಅಮ್ಮ ಹಿಂದೆನೇ ಇದ್ವಿ. ಅಲ್ಲಿ ಬ್ಲಾಸ್ಟ್ ಆದಾಗ ಓಡ್ ಬಂದ್ಬಿಟ್ವಿ. ನಮ್ಮಮ್ಮ ಆ ಕಡೆ ಹೋಯ್ತು ಅಂದ್ಕೊಂಡ್ವಿ. ಆದರೆ ಬ್ಲಾಸ್ಟ್ ಆದಾಗ ಅಲ್ಲೇ ಬಿದ್ದಿತ್ತು.
ಬೆಂಗಳೂರಿಂದ ಬಂದಿದ್ದ ನೀವು ಅರಮನೆ ನೋಡಕ್ ಬಂದಿದ್ದೆ ಈ ಅರಮನೆ ನೋಡೋಕ್ಕೆ ಅಂತ ದೇವಸ್ಥಾನ ನೋಡ್ಕೊಂಡು ಹೋಗೋದಂತ ಬಂದಿದ್ವಿ 3 ದಿವಸದ ಬೆಳಿಗ್ಗೆ ಹಿಮಗೋಪುರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಂಜನಗೂಡು ನೋಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಂಕ ಬಂದಿದ್ವಿ 3 ದೇವಸ್ಥಾನ. ಟೈಮ್ ಆಯಿತು ಬೇಡ ಎಕ್ಸಿಬಿಷನ್ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಹೋಗೋದಂತ ಬಂದ್ವಿ. ಎಕ್ಸಿಬಿಷನ್ ನೋಡಿದ್ವಿ, ಮೈಸೂರು ಪ್ಯಾಲೇಸ್ ನೋಡೋಕ್ಕಾಗಲಿಲ್ಲ, ಲಾಲೆ ನೋಡೋದು ಅದು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಯ್ತಾ ಇರ್ಬೇಕಾದ್ರೆ ಆಯಿತು. ಅರಮನೆ ಮುಂಭಾಗ ನಡ್ಕೊ ಹೋಗ್ತಾ ಇದ್ರ ನೀವು? ಅದೇ ಅರಮನೆ ಲೈಟ್ ಎಲ್ಲ ಹಾಕಿದ್ರಲ್ಲ ಅವಾಗ ಅಲ್ಲಿ ಈಚೆಗಡೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆಯಿತು. ಅರಮನೆ ಒಳಗಡೆ ಹೋಗ್ಲೇ ಇಲ್ಲ ನೀವು? ಅರಮನೆ ಹೋಗಿಲ್ಲ. ಈಗ ವಾಪಸ್ ಬೆಂಗಳೂರಿಗೆ ಹೋಗೋದ ಅಂತಿದ್ರೆ ಅಥವಾ ಹೇಗೆ? ಇಲ್ಲ, ನಾವು ಸಾಟರ್ಡೆ ಹೋಗೋದಂತ ಬಂದಿದ್ವಿ ಅಲ್ಲಿಂದ. ಅದೇ ಗೊತ್ತು. ಆಮೇಲೆ ಯಾರು ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಅದೇ ಪೊಲೀಸರು ಆಟೋ ಕಳಿಸಿ ನಾನು ನಮ್ಮ ತಮ್ಮ ಅತ್ತನ ಕಳಿಸ್ಬಿಟ್ರು. ನಾನು ನೋಡಲಿಲ್ಲ, ಅಮ್ಮನ ಬಿದ್ದು ನೋಡಿದ್ರು ಅಷ್ಟೇ. ಆಗ ಕಿರ್ತಾ ಇದ್ವಿ. ಆ ಆಸ್ಪತ್ರೆಗೆ ಬಂದು ನಮ್ಮ ಅತ್ತನ ಸೇರಿಸೋದ್ಮೇಲೆ ಎಲ್ಲರೂ ಅಲ್ಲಿ ಹೋಗಿದ್ದು. ಆಸ್ಪತ್ರೆಗೆ ಹೋಗಿದ್ದು ಅಂತ ಹೋಗಿ ಆಸ್ಪತ್ರೆಗೆ ನೋಡಿದ್ರೆ ನೋಡೋಕ್ಕಾಗಿಲ್ವ ಇನ್ನೂ? ನೋಡಿದೆ, ಅಮ್ಮ ಮಲ್ಕೊಂಡಿತ್ತು, ಆಮೇಲೆ ಮಾತಾಡ್ಸ್ತೀನಿ ಅಂತ ಹೇಳಿದ್ರು. ವಾಪಸ್ ಇವತ್ತು ಅರಮನೆ ನೋಡಬೇಕಿತ್ತು ನೀವು ಹೋಗ್ಬಿಟ್ಟು ಅರಮನೆ. ಬಲೂನ್ ಏನು ನೀವು ಕೇಳಲ್ಲ? ಬಲೂನ್ ಬೇಕು ಏನು ಕೇಳಲಿಲ್ಲ ಅಲ್ಲಿ? ಯಾರ್ಯಾರು ಬಂದಿದ್ದೀರಿ ನೀವು? ನಾನು, ನಮ್ಮಮ್ಮ, ನನ್ನ ತಮ್ಮ ಮತ್ತೆ ನಮ್ಮ ಅತ್ತೆ. ಅಷ್ಟೇ? ಓಕೆ, ಎಲ್ಲ ಬಂದಿರೋ. ಅಮ್ಮಂಗೆ ಮಾತ್ರ ನಂಗಾಗಿದ್ದು? ಅಮ್ಮಂಗೆ ನಮ್ಮ ಅತ್ತೆಗೆ ಲೇಟ್ ಆಯಿತು, ಪಾಪಗಳು ತುಟ್ಟಿ ಆಯಿತು, ನಮಗೆ ತಲೆಗೆ ಬೀಳ್ತಾ? ನೀವು ಆಸ್ಪತ್ರೆಗೆ ಹೋಗಿದ್ರಾ? ಹೋಗಿದ್ದೆ. ಅಲ್ಲಿ ಅದು ಬ್ಲಾಸ್ಟ್ ಇದ್ದಾಗ ಆಕ್ಸಿಜನ್ ಆಗಲಿಲ್ಲ ಅಂತ ಅಡ್ಮಿಟ್ ಮಾಡಿ ಆಕ್ಸಿಜನ್ ಮ್ಯಾಕ್ಸ್ ಹಾಕಿದ್ದು ನಿನ್ನೆ ಅಷ್ಟೇ. ಮನೆಗೆ ಹೋಗಿ ಮಾತಾಡ್ಸಿ ಬಂದ್ರಿ ನೀವು? ಅಲ್ಲಿಗ ಅಮ್ಮನ ಮಾತಾಡ್ಸಿದ್ರಲ್ಲ. ಲಕ್ಷ್ಮಿ ಅವರ ಅತ್ತೆ, ಚಿಕ್ಕತ್ತೆ. ಹಿಂಗೆ ಯಾವಾಗ ಗೊತ್ತಾಯ್ತಮ್ಮ ನಿಮಗೆ? ನಮಗೆ ನೆನ್ನೆ ಸಾಯಂಕಾಲನೇ ರಾತ್ರಿ 8 ಗಂಟೆಗೆ ಗೊತ್ತಾಯ್ತು ಸರ್. ಬೆಂಗಳೂರಿಂದ ಬಂದಿರ್ತಾವೆ? ಹಾಂ, ಬೆಂಗಳೂರಿಂದ. ಇದಕ್ಕೆ ಬಂದಿದ್ದ ಮೈಸೂರು ನೋಡೋಕ್ಕೆ? ಇಲ್ಲ, ಅವರು 4 ಜನ ನೋಡೋಕೆ ಬಂದಿದ್ದರು. ನಾವು ಆಸ್ಪತ್ರೆಗೆ ಹೋಗ್ಬೇಕಾದ ಕಾಲು ನೋವು ತೋರ್ಸೋಕ್ಕೆ ಇವತ್ತು ತೋರಿಸೋಣ ಅಂತ ಬಂದಿದ್ದು. ಆಮೇಲೆ ರಾತ್ರಿ 8:15 ಅವರಪ್ಪ ಫೋನ್ ಮಾಡಿಬಿಟ್ಟು ಹೇಳಿದ್ರು. ಹೇಗಿದೆ ಅಂತ ಪರಿಸ್ಥಿತಿ? ಏನು ನಾವು ನೋಡಿಲ್ಲ ಸರ್, ಇವರೆಲ್ಲ ನೋಡ್ಕೊಬಂದು. ಗಂಭೀರ ಆಗಿದೆ. ಎಲ್ಲಿ ಒಟ್ಟಿಗೆ ಪ್ರತಿಮಾ, ಇದು ಒಂದು ಕಡೆ ಸಲೀಂ ಮೃತಪಟ್ಟಿದ್ರೆ ಮತ್ತೊಂದು ಕಡೆ ಗಾಯಾಳುಗಳ ಪರಿಸ್ಥಿತಿ. ಪ್ರಮುಖವಾಗಿ ಲಕ್ಷ್ಮಿ ಅಂತೇಳಿ ಬೆಂಗಳೂರಿನಿಂದ ಬಂದಿದ್ದರು. ಅದೇ ರೀತಿ ನಂಜನಗೂಡಿನ ಮಂಜುಳಾ, ಇಬ್ಬರ ಪರಿಸ್ಥಿತಿ ಸಹ ಗಂಭೀರವಾಗಿದೆ. ಅವರ ಒಂದು ಮಗಳು ನೆನೆ ಪ್ರತ್ಯಕ್ಷದರ್ಶಿಯಾಗಿದ್ದಂಥದ್ದು, ಜೊತೆಯಲ್ಲಿ ಇದ್ದಂಥದ್ದು. ಇವತ್ತು ಅರಮನೆ ನೋಡೋಣ, ಯಾಕಂದರೆ ನಂಜನಗೂಡು ವಿಮತ್ ಗೋಪಾಲ ಸ್ವಾಮಿ ಎಲ್ಲ ನೋಡಿ ಬಂದಿದ್ರು. ಅರಮನೆಯನ್ನು ಇವತ್ತು ನೋಡೋಣ ಅಂತ ಬಂದಿದ್ರು, ಆದರೆ ವಿಧಿ ಅದಕ್ಕೆ ಅವಕಾಶ ಮಾಡಿಲ್ಲ. ಸದ್ಯಕ್ಕೆ ಅವರು ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿಗೆ.